ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ತಮಿಳುನಾಡಿನ ಚೆನ್ನೈ ಸಿಟಿಯಲ್ಲಿರುವ ದಕ್ಷಿಣಾಮೂರ್ತಿ ಸಿದ್ಧರುಗಳ ಸಮಾಧಿ ಹತ್ರ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ದರ್ಶನ ಮಾಡೋಣ. ಹಾಗೆ ಈ ಸಿದ್ಧರುಗಳ ಮಾಹಿತಿನೂ ಸಹ ನೀಡ್ತಾ ಹೋಗ್ತೀನಿ. ಹಂತವಾಗಿ ನೋಡಿ ಸ್ನೇಹಿತರೆ, ಇದು ದೇವಸ್ಥಾನದ ಗೋಪುರ. ಒಳಗಡೆ ಹೋಗ್ತಾ ಇದ್ದೀವಿ. ಸುಮಾರು 1-1.5 ಎಕರೆ ಜಾಗದಲ್ಲಿದೆ. ಚೆನ್ನೈ ಸಿಟಿ ಮಧ್ಯದಲ್ಲೇ ಇರುವಂಥ ದೇವಸ್ಥಾನ ಇದು. ಯಾರಿವರು ದಕ್ಷಿಣಾಮೂರ್ತಿ ಅಂತಂದರೆ, ನೋಡಿ ಸ್ನೇಹಿತರೆ, 1850ನೇ ಇಸ್ವಿ ಆಸುಪಾಸಿನಲ್ಲಿ ಇವರು ಜೀವಿತಾವಧಿ ಇರ್ತದೆ. ನೋಡಿ, ಸಿದ್ಧರುಗಳು ಅಂತಂದರೆ ಏನು ಬುದ್ಧಿ ಇರ್ತದೆ ಅಥವಾ ಮನಸ್ಸಿರ್ತದೆ, ಅದನ್ನೆಲ್ಲ ಸಂಪೂರ್ಣವಾಗಿ ತಮ್ಮ ಎಲ್ಲ ಇಂದ್ರಿಯಗಳನ್ನೆಲ್ಲ ತ್ಯಜಿಸಿ, ಸುಖವನ್ನು ತ್ಯಜಿಸಿ ಭಗವಂತನೆಡೆ ಸಾಗಿಸಿರ್ತಾರೆ. ಅವರೇ ಸಿದ್ಧರಾಗೋದಕ್ಕೆ ಸಾಧ್ಯ. ನೋಡಿ, ತುಂಬ ಅದ್ಭುತವಾದ ಜಾಗ. 1-1.5 ಎಕರೆ ಜಾಗದಲ್ಲಿದೆ. ತುಂಬ ವಿಶಾಲವಾದ ದೇವಾಲಯ. ಮೊದಲನೇದಾಗಿ ಗಣೇಶನ ಗುಡಿ ಸಿಕ್ತು ನಮಗೆ. ನೋಡಿ ಸ್ನೇಹಿತರೆ, ಇವರು ಚೆನ್ನೈ ಸಿಟಿನಲ್ಲಿ ವಾಸ ಇರ್ತಾರೆ. ಹಾಗೆ ಅವರ ಹಿಂದೆ ದಂತಕಥೆಗಳಿದೆ. ಅನೇಕ ವಿಚಾರಗಳು ಅಲ್ಲಿ ಹೋದರೆ ಕೆಲವರಿಗೆ ಕಾಯಿಲೆ ವಾಸಿ ಆಯಿತು, ಕೆಲವರಿಗೆ ಮಕ್ಕಳಾಗದೇ ಇರೋರು ಮಕ್ಕಳಾಯಿತು, ಮತ್ತು ಮದುವೆ ಆಗದಿರೋರು ಮದುವೆ ಆಯಿತು ಬೇಡ್ಕೊಂಡ್ರೆ. ಈ ಥರ ಅನೇಕ ಜೀವಂತ ಸಾಕ್ಷಿಗಳು ಸಿಗ್ತಾ ಹೋಗ್ತದೆ. ಯಾವುದೇ ಸಿದ್ಧರುಗಳಾಗಲಿ ಸಾಧು ಸಂತರುಗಳಾಗಲಿ ಅವರು ಬದುಕಿರಬೇಕಾದ್ರೆ ನಾವು ಅತಿ ಹೆಚ್ಚು ಅವ್ರ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಟ್ಟಿರೋದಿಲ್ಲ. ಅವರು ಸತ್ತ ಮೇಲೇ ಸಹ ನಾವು ಅತಿ ಹೆಚ್ಚು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯ, ಅತಿ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳೋದು ಸಾಧ್ಯ. ನೋಡಿ, ಈಗ ನೋಡ್ತಾ ಇರೋದೇ ಶಿವಲಿಂಗ. ಅದರ ಕೆಳಗೇ ಈ ದಕ್ಷಿಣಾಮೂರ್ತಿ ಇದ್ದಾರೆ, ಅವರ ಸಮಾಧಿ ಇರೋದು. ನೋಡಿ, ಯಾವ ಥರ ನಮ್ಮ ಕರ್ನಾಟಕದಲ್ಲಿ ಯಾರದಾನ ಇದ್ದಾರೆ ಅಂತಂದರೆ, ನೋಡಿ ನಮ್ಮ ಮಾದೇಶ್ವರ ಸ್ವಾಮಿಗಳಾಗಿರ್ಬೋದು. ನೋಡಿ ಅವ್ರ ಫೋಟೋ ಇದು. ಹಾಗೆ ನಮ್ಮ ಕೈವಾರ ತಾತಯ್ಯ, ಮತ್ತು ಮಂಟೇಸ್ವಾಮಿ, ಆಮೇಲೆ ನಮ್ಮ ಕನಕದಾಸರು, ಪುರಂದರದಾಸರು, ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳು, ಈ ರೀತಿ ಅನೇಕ ಇವರೆಲ್ಲರೂ ಸಹ ಮಹಾನ್ಗಳ ಸಾಲಕ್ಕೆ ಸೇರ್ತಾರೆ. ಋಷಿಗಳು, ತಪಸ್ವಿಗಳು, ಸಿದ್ಧರುಗಳು ಸಾಲಕ್ಕೆ ಸೇರ್ತಾರೆ. ಎಲ್ಲ ತಪಸ್ಸಿಗೆ ಇದ್ದಿರ್ತಾರೆ. ಅವರ ಸಂಪೂರ್ಣವಾದ ಅವರ ಜೀವನವನ್ನೇ ಭಗವಂತನಿಗೋಸ್ಕರ ಮುಡ್ಪಿಟ್ಟಿರ್ತಾರೆ. ಅವರು ಯಾವುದೇ ವೈಭೋಗವನ್ನು ಆಚರಣೆ ಮಾಡೋದಿಲ್ಲ. ನೋಡಿ, ಇದು ಎಲ್ಲ ಜನ ಎಲ್ಲ ಬೇಡ್ಕೊತಾ ಇದ್ದಾರೆ, ತಪಸ್ಸು ಮಾಡ್ತಾಯಿದ್ದಾರೆ, ಅಂದರೆ ಧ್ಯಾನ ಮಾಡ್ತಾಯಿದ್ದಾರೆ. ಹಿಂದೆಗಡೆ ದೇವಾಲಯದ ಹಿಂದೆ ತುಂಬ ಪವಿತ್ರವಾದ ಜಾಗ. ನೀವು ಸಹ ಯಾವಾಗಾದರೂ ಒಮ್ಮೆ ಭೇಟಿ ನೀಡಿ ಚೆನ್ನೈಗೆ ಹೋದರೆ. ನೋಡಿ ಅವರ ಫೋಟೋ ಇದು. ನೋಡಿ, ಇದು ಅವರ ಶಿವಲಿಂಗ. ನೋಡಿ, ಈಗ ಅಲ್ಲಿಂದ ನಂತರ ನಾವು ಗುಡಾಗುಡಿ ಮಸ್ತಾನ್ ಅಂತೇಳ್ಬಿಟ್ಟು, ಇವರ ಪೂರ್ತಿ ಹೆಸರು ಬಂದು ಖಾದರ್ ಅಂತೇಳಿ. ಅವರು ಸಹ ಬಂದು ಮುಸ್ಲಿಮ್ ಆಗಿದ್ದರೂ ಸಹ ನಮ್ಮ ಹಿಂದೂ ಸನಾತನದ ತಪಸ್ಸಿದೆ, ಆಚಾರಗಳಿದೆ, ಅದನ್ನು ಪಾಲನೆ ಮಾಡ್ತಾ ಅವರು ಸಿದ್ಧಿಯನ್ನು ಪಡೆದಿದ್ದರು. ನೋಡಿ, ಇದು ಅವರ ಸಮಾಧಿ. ಅಂದರೆ ಮುಸ್ಲಿಮ್ ಆಚರಣೆ ಪ್ರಕಾರನೇ ಮಾಡಿದ್ದಾರೆ. ಇದೇ ಅವರ ಫೋಟೋ. ನೋಡಿ, ಈ ರೀತಿ ಕಾಣಲು ಸಿಗ್ತಿದ್ರು ಅವರು. ಇವರ ಜೀವಿತಾವಧಿ ಸಹ 1800ರಿಂದ 1850ನೇ ಇಸ್ವಿವರೆಗೂ. ಇದು ಅವರು ತಪಸ್ಸು ಮಾಡ್ತಿದ್ದಂಥ ಗುಹೆ. ನೋಡಿ ಅವರ ಫೋಟೋ ಇದು. ನೋಡಿ, ಎಲ್ಲ ಸಿದ್ಧರುಗಳು ಸಹ ಯಾವುದೇ ಆಡಂಬರ ಇರೋದಿಲ್ಲ. ಬರೀ ಸೊಂಟದ ಮೇಲೆ ಒಂದು ಟವಲ್ ಕಟ್ಕೊಂಡಿರ್ತಾರಲ್ಲ, ಒಂದು ಕಚ್ಚೆ ಕಟ್ಕೊಂಡಿರ್ತಾರೆ ಅಷ್ಟೇ. ನೋಡಿ, ತುಂಬ ಪವಿತ್ರವಾದ ಜಾಗ. ನೋಡಿ, ನೋಡೋದಕ್ಕೆ ಈ ರೀತಿ ಕಾಣ್ತಿದ್ರು. ಅವರ ಒರಿಜಿನಲ್ ಫೋಟೋ ಅದು. ತುಂಬ ಸಿದ್ಧರುಗಳು ಅಂತಂದರೆ, ನಾವು ಬದುಕಿದ್ದಾಗ ಅವ್ರ ಬಗ್ಗೆ ನಾವು ಗಮನಿಸೋದಿಲ್ಲ. ಅವ್ರು ಸತ್ತಾಗೇ ಅವರ ಮಹತ್ವಗಳು ಅತಿ ಹೆಚ್ಚು ತಿಳಿಯೋದು. ಎಲ್ಲ ರೀತಿ ಜನಗಳಿಗೋಸ್ಕರನೇ ಮುಟ್ಬಿಟ್ಟಿರ್ತಾರೆ. ಅವ್ರನ್ನ ಭಗವಂತನ ಸ್ಮರಣೆಯಲ್ಲೇ ಸದಾ ಇರ್ತಾರೆ. ಅನೇಕ ಪವಾಡಗಳು ಬದುಕಿರುವಾಗೂ ಮಾಡಿರ್ತಾರೆ, ಸತ್ತ ಮೇಲೂ ಸಹ ಅನೇಕ ಪವಾಡಗಳು ಮಾಡ್ತಾಯಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆತ್ಮ ನಮಸ್ಕಾರ.